ವಿದ್ಯಾರ್ಥಿಗಳೇ, ನಮ್ಮ ನಿತ್ಯ ಜೀವನದಲ್ಲಿ ನಾವು ಅನೇಕ ವಸ್ತುಗಳನ್ನು ನೋಡ್ತೀವಿ. ಕೆಲವು ವಸ್ತುಗಳು ನಿಶ್ಚಲ ಸ್ಥಿತಿಯಲ್ಲಿ ಇರ್ತವೆ, ಅಂದರೆ ಅವು ಚಲಿಸಲ್ಲ. ನಿಶ್ಚಲ ಅಂದರೆ ಅವು ಚಲನೆಯಲ್ಲಿ ಇಲ್ಲ ಅಂತ ಅರ್ಥ. ಅದೇ ರೀತಿ ಇನ್ನು ಕೆಲವು ವಸ್ತುಗಳನ್ನು ನಾವು ಚಲನ ಸ್ಥಿತಿಯಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ಈಗ ಚಲನ ಸ್ಥಿತಿಯಲ್ಲಿ ಇರುವಂತಹ ವಸ್ತುಗಳಂದರೆ ಈಗ ಈ ಪಕ್ಷಿಗಳು ಹಾರಾಡ್ತವೆ, ಅದೇ ರೀತಿ ಮೀನುಗಳು ಈಜುತ್ತವೆ. ಹಾಗೆ ಈ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಆಗುತ್ತೆ. ಜೊತೆಗೆ ಈ ಅಣುಗಳು, ಪರಮಾಣುಗಳು, ಹಾಗೆ ಗ್ರಹಗಳಾಗಿರ್ಬೋದು, ಈ ಸೂರ್ಯ ಚಂದ್ರಗಳು, ಹಾಗೆ ಈ ನಕ್ಷತ್ರಗಳು, ಅದೇ ರೀತಿ ಈ ಗ್ಯಾಲಕ್ಸಿಗಳು ಇವೆಲ್ಲವೂ ಸಹ ಚಲಿಸ್ತಾ ಇರ್ತವೆ. ಹಾಗೆ ಈ ಕಾಯವು ಅಥವಾ ಒಂದು ಕಾಯವು ಚಲನೆಯಲ್ಲಿ ಇದೆ ಅಂದರೆ ಇದರ ಅರ್ಥ ಅಂದರೆ ಈ ಕಾಲದೊಂದಿಗೆ ಅದರ ಸ್ಥಾನ ಪಲ್ಲಟದಲ್ಲಿ ಆಗುವ ಬದಲಾವಣೆಯ ದರ ಅಂತ ನಾವು ಹೇಳ್ಬೋದು. ಅದೇ ರೀತಿ ಈಗ ಕಾಯವು ಚಲನೆಯಲ್ಲಿ ಇದೆ ಅಂದರೆ ಕಾಲದೊಂದಿಗೆ ಅದರ ಸ್ಥಾನದಲ್ಲಾಗುವ ಈ ಸ್ಥಾನ ಪಲ್ಲಟ ಆಗುವಂಥದ್ದು ಅಂತ ನಾವು ಹೇಳ್ಬೋದು. ಹಾಗೆ ನಾವು ಈ ಚಲನೆಗೆ ಸಂಬಂಧಿಸಿದಂತೆ ಕೆಲವೊಂದು ಚಲನೆಗಳನ್ನು ನಾವು ಕಣ್ಣಾರೆ ನೋಡ್ತೀವಿ. ಅದನ್ನು ಗೋಚರ ಚಲನೆ ಅಂತ ಕರಿತೀವಿ. ಈಗ ಉದಾಹರಣೆಗೆ ನಾವು ಹೇಳ್ದಂಗೆ ಒಂದು ಚಿಟ್ಟೆ ಹಾರಾಡ್ತಾ ಇದೆ ಅಂದರೆ ನಾವು ಕಾಣ್ಬೋದು. ಹಾಗೆ ಪಕ್ಷಿಗಳು ಹಾರಾಡ್ತಿದ್ದಾವೆ ಅಂದರೆ ನಾವು ಕಾಣ್ಬೋದು. ಈಗ ಮೀನುಗಳು ಈಜುತ್ತಾ ಇರ್ತವೆ. ಹಾಗೆ ಈ ವಾಹನಗಳ ಚಲನೆ ಇರ್ಬೋದು. ಇವುಗಳನ್ನೆಲ್ಲ ನಾವು ನಮ್ಮ ಕಣ್ಣಿನಿಂದ ನೋಡ್ತೀವಿ. ಅದೇ ರೀತಿ ನಾವೀಗಾಗಲೇ ಹೇಳ್ತೇವಲ್ವಾ, ಈ ಪರಮಾಣುಗಳು, ಅಣುಗಳು ಇವು ಕಂಪಿಸ್ತಾ ಇರ್ತವೆ. ಆದರೆ ಈಗ ಇಲೆಕ್ಟ್ರಾನ್ಗಳು ಅವು ತಮ್ಮ ವಿವಿಧ ಕಕ್ಷೆಯಲ್ಲಿ ಅವು ಚಲಿಸ್ತಾ ಇರ್ತವೆ. ಹಾಗೆ ಅವು ನಮಗೆ ಕಾಣಿಸಲ್ಲ. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಆಗ್ತಾ ಇರುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಈಗ ಈ ಆಮ್ಲ ಅಂದರೆ ಅನಿಲ ವಿನಿಮಯ ಆಗ್ತಾ ಇರುತ್ತೆ. ಜೊತೆಗೆ ನಾವು ಉಸಿರಾಟ ಕ್ರಿಯೆಯನ್ನು ನಡೆಸ್ತಾ ಇರ್ತೀವಿ. ಹೀಗೆ ಇವೆಲ್ಲ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅದೇ ರೀತಿ ನಾವು ಈ ಹಗಲು ರಾತ್ರಿ ಉಂಟಾಗುತ್ತೆ. ಈ ಹಗಲು ರಾತ್ರಿ ಉಂಟಾಗುವಂಥದ್ದು ಇದನ್ನು ಅಷ್ಟೇ ನಮ್ಮ ಭೂಮಿಯ ಈ ಭ್ರಮಣ ಅವಧಿಗಳು ಇಂದ ನಮಗೆ ಹಗಲು ರಾತ್ರಿ ಉಂಟಾಗುತ್ತೆ. ಇದು ಸಹ ನಮಗೆ ಅಗೋಚರ ಚಲನೆ. ಅರ್ಥ ಆಗ್ತಾ ಇದೆ? ಈಗ ಇವು ನಮಗೆ ಕಣ್ಣಿಗೆ ಕಾಣಿಸಲ್ಲ. ಅದೇ ರೀತಿ ಈಗ ಕೆಲವು ವಸ್ತುಗಳು ಸರಳ ರೇಖೆಯಲ್ಲಿ ಚಲಿಸ್ತವೆ. ಇನ್ನು ಕೆಲವು ವಸ್ತುಗಳು ವೃತ್ತಾಕಾರದಲ್ಲಿ ಚಲಿಸ್ತವೆ. ಅದೇ ರೀತಿ ಕೆಲವು ಭ್ರಮಿಸ್ತವೆ, ಇನ್ನು ಕೆಲವು ಕಂಪಿಸ್ತವೆ. ಈ ರೀತಿ ಬೇರೆ ಬೇರೆ ರೀತಿಯಾಗಿರುವಂತಹ ಚಲನೆಯನ್ನು ನಾವು ಕಾಣ್ಬೋದು. ಅರ್ಥ ಆಯ್ತು ಮಕ್ಕಳೇ? ಈಗ ಏಕರೂಪ ವೃತ್ತಿಯ ಚಲನೆ ಅಂದರೆ ಏನು ಅಂದರೆ ವಸ್ತುವು ಸಮವಾದ ಕಾಲದಲ್ಲಿ ಸಮದೂರ ಚಲಿಸಿದರೆ ಅಥವಾ ಸಮದೂರ ಕ್ರಮಿಸಿದರೆ ಅದನ್ನು ನಾವು ಏಕರೂಪ ಚಲನೆ ಅಂತ ಕರಿತೀವಿ. ಅದೇ ರೀತಿ ವಸ್ತುವು ಸಮನಾದ ಕಾಲದಲ್ಲಿ ಸಮವಲ್ಲದ ದೂರ ಕ್ರಮಿಸಿದರೆ ಅದನ್ನು ನಾವು ಏನಂತ ಕರಿತೀವಿ? ಏಕರೂಪವಲ್ಲದ ಚಲನೆ ಅಂತ ಕರಿತೀವಿ. ಈಗ ನೋಡ್ರಿ, ಈಗ ಕೆಲವು ಈ ನಾವು ಜಂಗುಳಿ ಇರುತ್ತೆ, ಅಲ್ಲಿ ವಾಹನಗಳಲ್ಲಿ ಬರುವಾಗ ಏನಾಗುತ್ತೆ, ಈಗ ಖಾಲಿ ಇರುವಂತಹ ರೋಡಲ್ಲಿ ನಾವು ಬೇಗ ಸ್ಪೀಡನ್ನು ಕವರ್ ಮಾಡ್ಬೋದು. ಅದೇ ರೀತಿ ಈಗ ಜಂಗುಳಿ ಇದ್ದಾಗ ಈ ವಾಹನಗಳು ನಿಧಾನವಾಗಿ ನಾವು ಅದನ್ನು ದಾಟಿ ಬರಬೇಕಾಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಸೊ ಇದನ್ನು ಏಕರೂಪವಲ್ಲದ ಚಲನೆ ಅಂತ ಕರಿತೀವಿ. ಅದೇ ರೀತಿ ಕಾಯವು ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲಿಸುತ್ತಿದೆ ಅಂದರೆ ಇದನ್ನು ನಾವು ಜವ ಅಂತ
ಕರಿತೀವಿ. ಎಷ್ಟು ದೂರ ಅಂದರೆ ಏಕಮಾನ ಕಾಲದಲ್ಲಿ ಎಷ್ಟು ದೂರ ಕ್ರಮಿಸಿದೆ ಅನ್ನೋಂಥದ್ದನ್ನು ಇದನ್ನು ನಾವು ಜವ ಅಂತ ಕರಿತೀವಿ. ಜವದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಆಗಿದೆ. ಅರ್ಥ ಆಯ್ತು ಮಕ್ಕಳೇ? ಅದೇ ರೀತಿ ಈಗ ಈ ಸರಾಸರಿ ಜವ ಅಂತ ಬರುತ್ತೆ. ಈಗ ಈ ಚಲಿಸಿದ ಒಟ್ಟು ದೂರ ಮತ್ತು ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಅಂದರೆ ಒಂದು ಕಾಯವು ಏನು ಅಂದರೆ ಎಷ್ಟು ದೂರವನ್ನು ಚಲಿಸಿದರೆ ಅದು ಟಿ ಕಾಲವನ್ನು ತೆಗೆದುಕೊಂಡ್ರೆ ಅದರ ಜವ ಎಷ್ಟು ಅಂದರೆ V = S/T ಅಂತ ಆಗುತ್ತೆ. V = S/T ಅಂತ ಆಗುತ್ತೆ. ಇದನ್ನು ನಾವು ಪರಿಗಣಿಸ್ತೀವಿ. ಅದೇ ರೀತಿ ಈಗ ನಾವು ವೇಗದ ಪದ ನೀವೆಲ್ಲ ತಿಳ್ಕೊಂಡಿದ್ದೀರ. ಈಗ ಒಂದು ಈ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವವೇ ನಾವು ಕಾಯದ ವೇಗ ಅಂತ ಕರಿತೀವಿ. ಅರ್ಥ ಆಯ್ತು ಮಕ್ಕಳೇ? ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುವ ಕಾಯದ ಅಥವಾ ಈ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವ ಅಂದರೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಈ ಚಲಿಸಿದ ಜವವನ್ನು ನಾವು ಕಾಯದ ವೇಗ ಅಂತ ಕರಿತೀವಿ. ಮಕ್ಕಳು ಅದೇ ರೀತಿ ನಾವು ಈಗ ಒಂದು ಕಾಯದ ವೇಗವು ಇದು ಏಕರೂಪದಲ್ಲಿ ಬದಲಾವಣೆಯಾಗುತ್ತಿದ್ರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಸರಾಸರಿ ವೇಗ ಅಂತ ಕರಿತೀವಿ. ಅರ್ಥ ಆಯ್ತು ಮಕ್ಕಳೇ? ಒಂದು ಕಾಯದ ವೇಗವು ಅದು ಏನಾಗಿರುತ್ತೆ ಅಂದರೆ ಈ ಏಕರೂಪದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಇದನ್ನು ನಾವು ಸರಾಸರಿ ವೇಗ ಅಂತ ಕರಿತೀವಿ. ಈಗ ಸರಾಸರಿ ವೇಗವನ್ನು ನಾವು ಯಾವ ರೀತಿ ಕಂಡುಹಿಡಬೇಕು ಅಂದರೆ ಈಗ ಸರಾಸರಿ ವೇಗ ಅಂದರೆ ಈ ಆರಂಭಿಕ ವೇಗ ಪ್ಲಸ್ ಅಂತಿಮ ವೇಗ ಡಿವೈಡೆಡ್ ಬೈ 2 ಇಂದ ಮಾಡ್ತೀವಿ. ಈಗ V ಸರಾಸರಿ ಈಗ ಆರಂಭಿಕ ವೇಗವನ್ನು ನಾವು U ಅಕ್ಷರದಲ್ಲಿ ಸೂಚಿಸ್ತೀವಿ ಮತ್ತು ಅಂತಿಮ ವೇಗವನ್ನು V ಅಕ್ಷರದಲ್ಲಿ ಸೂಚಿಸ್ತೀವಿ. ಈಗ V ಸರಾಸರಿ ಅಂದರೆ ಈ V ಸರಾಸರಿಯನ್ನು ಆರಂಭಿಕ ವೇಗ ಪ್ಲಸ್ ಅಂತಿಮ ವೇಗ ಡಿವೈಡೆಡ್ ಬೈ 2 ಇದನ್ನು ನಾವು ತೆಗೆದುಕೊಳ್ತೀವಿ. ಅದೇ ರೀತಿ ಈಗ V ಸರಾಸರಿ U + V / 2 ನಮಗೆ ಸಿಗುತ್ತೆ. ಅದೇ ರೀತಿ ಈಗ ನಾವು ಈ ವೇಗದಲ್ಲಾಗುವಂತಹ ಬದಲಾವಣೆಯ ದರ ಇದರ ಬಗ್ಗೆನೂ ನಾವು ತಿಳ್ಕೋಬೇಕಾಗಿದೆ. ಈಗ ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ಬದಲಾವಣೆಯನ್ನು ನಾವೇನಂತ ಕರಿತೀವಿ? ವೇಗೋತ್ಕರ್ಷ ಅಂತ ಕರಿತೀವಿ. ಅದೇ ರೀತಿ ಈಗ ವೇಗೋತ್ಕರ್ಷ ಅಂದರೆ ಏನು ಅಂದರೆ ವೇಗೋತ್ಕರ್ಷ ವೇಗದಲ್ಲಾಗುವ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಈಗ ನಾವು ಈಗ ಉದಾಹರಣೆಗೆ ನಾವು ಒಂದು ಕಾಲದ ಆರಂಭಿಕ ವೇಗ U ಆಗಿದ್ದರೆ ಅಂದರೆ ಈ ಒಂದು ಕಾಯದ ಪ್ರಾರಂಭಿಕ ವೇಗ U ಆಗಿದ್ದು T ಕಾಲದಲ್ಲಿ ಅದರ ಅಂತಿಮ ವೇಗ V ಆದರೆ ಅದರ ವೇಗೋತ್ಕರ್ಷ A ಅವಾಗ ನಾವು ಏನಂತ ತೆಗೆದುಕೊಳ್ತೀವಿ? ವೇಗೋತ್ಕರ್ಷವನ್ನು ಇಂಗ್ಲೀಷ್ನಲ್ಲಿ ಆಕ್ಸಲರೇಷನ್ ಅಂತ ಕರೀತಾರೆ. ಅದಕ್ಕೆ ಸ್ಮಾಲ್ a ಅನ್ನು ತೆಗೆದುಕೊಳ್ತಾರೆ. ವೇಗೋತ್ಕರ್ಷ A V - U ಡಿವೈಡೆಡ್ ಬೈ ಎಷ್ಟು ಕಾಲವನ್ನು ತೆಗೆದುಕೊಂಡಿದೆ ಅಂತಂದು ಇದನ್ನು ನಾವು T ಅಕ್ಷರದಲ್ಲಿ ನಾವು ಸೂಚಿಸ್ತೀವಿ. ಈಗ ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂದರೆ ಮೀಟರ್ ಸೆಕೆಂಡ್ ಟು ದ ಪವರ್ -2 ಆಗಿರುತ್ತೆ. ಸೊ ಇದು ಈ ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಆಗಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ?
ಸೊ ಈ ರೀತಿ ನಾವು ಈ ವೇಗೋತ್ಕರ್ಷ ಅಂದರೆ ಏನು, ಆಮೇಲೆ ಗೋಚರ ಮತ್ತು ಅಗೋಚರ ಚಲನೆಗಳಲ್ಲಿ ಏನು ಅಂತಂದು ನಾವು ತಿಳ್ಕೊಂಡ್ವಿ. ಈಗ ಒಂದು ಉದಾಹರಣೆ ಮೂಲಕ ಅಂದರೆ ಸಮಸ್ಯೆಯನ್ನು ಬಗೆಹರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಇಲ್ಲಿ ಒಂದು ಕಾಯವು 16 ಮೀಟರ್ ದೂರವನ್ನು 4 ಸೆಕೆಂಡ್ಗಳಲ್ಲಿ ಚಲಿಸಿ ಮತ್ತೆ 16 ಮೀಟರ್ ದೂರವನ್ನು 2 ಸೆಕೆಂಡ್ಗೆ ಚಲಿಸಿದರೆ ಆ ಕಾಯದ ಸರಾಸರಿ ಜವ ಎಷ್ಟು ಅಂತಂದು ನಾವು ಕ್ಯಾಲ್ಕುಲೇಟನ್ನು ಮಾಡಬೇಕು. ಈಗ ಸರಾಸರಿ ಜವ ಅಂದರೆ ಈಗಾಗಲೇ ನಾವು ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲವನ್ನು ನಾವು ಮಾಡಿದ್ರೆ ನಮಗೆ ಸರಾಸರಿ ಜವ ಬರುತ್ತೆ. ಈಗ ಮೊದಲನೇದಾಗಿ ನಾವು ಕಾಯವು ಚಲಿಸಿದ ಒಟ್ಟು ದೂರ ಎಷ್ಟಿದೆ, ಇಲ್ಲಿ ಮೊದಲು 16 ಮೀಟರ್ ಚಲಿಸಿದ, ಆಮೇಲೆ ಮತ್ತೆ ಪುನಃ 16 ಮೀಟರ್ ಮತ್ತೆ ಚಲಿಸಿತು. ಈಗ ನಾವು ಕಾಯವು ಚಲಿಸಿದ ಒಟ್ಟು ದೂರ, ಕಾಯವು ಚಲಿಸಿದ ಒಟ್ಟು ದೂರ ಈಸ್ ಈಕ್ವಲ್ ಟು ಎಷ್ಟು, 16 ಮೀಟರ್ ಪ್ಲಸ್ 16 ಮೀಟರ್. 16 ಪ್ಲಸ್ 16 ಎಷ್ಟಾಗುತ್ತೆ, ಟೋಟಲ್ಲು 32 ಮೀಟರ್ ಆಗುತ್ತೆ. ಅದೇ ರೀತಿ ಈಗ ಈ ಕಾಯವು ತೆಗೆದುಕೊಂಡ ಅಂದರೆ ಈಗ ಎಷ್ಟು ಒಟ್ಟು ಕಾಲ ಎಷ್ಟು ಅಂತ, ಕಾಯವು ತೆಗೆದುಕೊಂಡ ಒಟ್ಟು ಕಾಲ ಇಸ್ ಈಕ್ವಲ್ ಟು ಎಷ್ಟು ಕಾಲ ತೆಗೆದುಕೊಂಡು 4 ಸೆಕೆಂಡ್. ಈಗ 16 ಮೀಟರ್ ದೂರವನ್ನು ಚಲಿಸಲಿಕ್ಕೆ ಮೊದಲು 4 ಸೆಕೆಂಡ್ ತಗೊಳ್ತು. ಅದೇ ರೀತಿ ಮತ್ತೆ ಪುನಃ 16 ಸೆಕೆಂಡನ್ನು ಕ್ರಮಿಸಲಿಕ್ಕೆ 2 ಸೆಕೆಂಡನ್ನು ತೆಗೆದುಕೊಳ್ತು. ಸೊ ಅದೇ ರೀತಿ ನಾವು ಈಗ 4 ಪ್ಲಸ್ 2 ನಾವು ಕೂಡಿದ್ರೆ ನಮಗೆ ಎಷ್ಟು ಬರುತ್ತೆ, 6 ಸೆಕೆಂಡ್ ಬರುತ್ತೆ, 6 ಸೆಕೆಂಡ್ ಬರುತ್ತೆ. ಅದೇ ರೀತಿ ನಾವು ಈ ಸರಾಸರಿ ಜವವನ್ನು ನಾವು ತೆಗೆದುಕೊಂಡಾಗ ಈಗ ಚಲಿಸಿದ ಸರಾಸರಿ ಜವ ಇಲ್ಲಿ ಏನು ಕೇಳಿದರೆ ನಮಗೆ ಸರಾಸರಿ ಜವ ಎಷ್ಟು ಅಂತ ನಾವು ಕಂಡುಹಿಡಿಬೇಕಲ್ವಾ. ಸರಾಸರಿ ಜವ ಇಸ್ ಈಕ್ವಲ್ ಟು ಕಾಯವು ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ಕಾಯವು ತೆಗೆದುಕೊಂಡ ಒಟ್ಟು ಕಾಲ. ದಟ್ ಈಸ್ ಈಕ್ವಲ್ ಟು ವಿ ಸರಾಸರಿ ಈಸ್ ಈಕ್ವಲ್ ಟು ಚಲಿಸಿದ ಒಟ್ಟು ದೂರ ಅಂದರೆ 16 ಮೀಟರ್ ಪ್ಲಸ್ 16 ಮೀಟರ್ ಡಿವೈಡೆಡ್ ಬೈ 4 ಸೆಕೆಂಡ್ ಪ್ಲಸ್ 2 ಸೆಕೆಂಡ್. ದಟ್ ಈಸ್ ಈಕ್ವಲ್ ಟು 16 ಪ್ಲಸ್ 16 32 ಬೈ 4 ಸೆಕೆಂಡ್ ಪ್ಲಸ್ 2 ಸೆಕೆಂಡ್ ಎಷ್ಟಾಗುತ್ತೆ, 6. 4 ಪ್ಲಸ್ 6 ಎಷ್ಟಾಗುತ್ತೆ, 6. 4 ಪ್ಲಸ್ 2 ಎಷ್ಟಾಗುತ್ತೆ, 6 ಸೆಕೆಂಡ್. ಈಗ ನಾವು ಇದನ್ನು ಡಿವೈಡ್ ಮಾಡಬೇಕು, ಅರ್ಥ ಆಗ್ತಾ ಇದೆಯಾ. ಈಗ 6 5 30, 6 5
30 ಪಾಯಿಂಟನ್ನು ಇಡ್ತೀವಿ ಆಯಿತಾ. ಈಗ 2 ಮಿಕ್ಕುತ್ತಲ್ವ, ಅವಾಗ ನಾವು ಮತ್ತೆ ಈಗ 5.33 ಮೀಟರ್ ಈಗ ಸೆಕೆಂಡ್ ಟು ದ ಪವರ್ ಆಫ್ -1 ಇದು ಮೇಲೆ ಬರುತ್ತೆ. 6 ಸೆಕೆಂಡ್ ಇದೆ ಅಲ್ವಾ, 6 5 30. ಅವಾಗ ಎಷ್ಟು ಮಿಗುತ್ತೆ? 2 ಮಿಕ್ಕುತ್ತಲ್ವಾ. ಸೊ 5.33 ಬರುತ್ತೆ. ಈಗ 2 ಮಿಕ್ಕಿದಾಗ 20, 3 6 18, ಮತ್ತೆ 2 ಮಿಕ್ಕಿದ ಅದಕ್ಕೆ 5.33 ಮೀಟರ್. ಸೊ ಮೀಟರ್. ಸೆಕೆಂಡು ಮೇಲಕ್ಕೆ ಬಂದರೆ ಸೆಕೆಂಡ್ ಟು ದ ಪವರ್ ಆಫ್ -1 ಬರುತ್ತೆ. ಆದ್ದರಿಂದ ನಮಗೆ ಸರಾಸರಿ ಜವ = 5.33 ಮೀಟರ್ ಸೆಕೆಂಡ್ ಟು ದ ಪವರ್ ಆಫ್ -1 ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಇದು ಹೆಂಗೆ ಡಿವೈಡ್ ಆಯಿತು ಗೊತ್ತಾಯ್ತಾ? 6 ಅಂದರೆ ಈಗ 6 ಅಂದರೆ 6, 6 5 30. ಈಗ 2 ಮಿಕ್ಕುತ್ತಾ ಪಾಯಿಂಟನ್ನು ಇಡ್ತೀವಿ. ಪಾಯಿಂಟ್ ಇಟ್ಟಾಗ ಅದು 20 ಆಗುತ್ತೆ. ಸೊ 6 3 18, 6 ಹೋದರೆ 18, 20ರಲ್ಲಿ 18 ಹೋದರೆ 2 ಮಿಕ್ಕುತ್ತೆ. ಮತ್ತೆ 6 3 18 ಬರುತ್ತೆ. ಈ ರೀತಿ ನಾವು 5.33 ಆಗುತ್ತೆ. ಅದನ್ನು 5.33 ಮೀಟರ್ ಸೆಕೆಂಡ್ ಟು ದ ಪವರ್ ಆಫ್ -1 ಅಂತಂದು ನಾವು ತೆಗೆದುಕೊಳ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಈ ದಿನ ನೀವು ಈ ಚಲನೆ ಅಂದರೆ ಏನು, ಹಾಗೆ ಚಲನೆ ಬೇರೆ ಬೇರೆ ರೀತಿಯಾಗಿರುವಂಥ ಗೋಚರ ಮತ್ತು ಅಗೋಚರ ಚಲನೆ ಅಂದರೆ ಏನು, ಹಾಗೆ ವೇಗ ಅಂದರೆ ಏನು, ಸರಾಸರಿ ವೇಗ ಅಂದರೆ ಏನು, ಹಾಗೆ ಈ ಒಂದು ಲೆಕ್ಕವನ್ನು ಬಿಡಿಸುವುದರ ಮೂಲಕ ನೀವು ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರ ಅಂತ ತಿಳ್ಕೊಳ್ತೀನಿ ಮಕ್ಕಳೇ. ಮತ್ತು ಇವನ್ನೆಲ್ಲ ಈ ಪುಸ್ತಕದಲ್ಲಿ ಅಭ್ಯಾಸದಲ್ಲಿ ಇರುವಂತಹ ಈ ಲೆಕ್ಕಗಳನ್ನು ಎಲ್ಲ ಬಿಡಿಸ್ಲಿಕ್ಕೆ ನೀವು ಪ್ರಯತ್ನಿಸಬೇಕು. ಹಾಗೆ ಈ ಫಾರ್ಮುಲಾಗಳೆಲ್ಲ ಇರ್ತವಲ್ವ, ಇವನ್ನೆಲ್ಲ ನೀವು ಬರೆದು ಕಲಿಬೇಕು. ಅರ್ಥ ಆಯ್ತು ಮಕ್ಕಳೇ? ನಮಸ್ಕಾರ.